ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಪಯಣದ ಕತೆ. ಈ ನಿಮ್ಮ ಮಯೂರ್ನ ಜೊತೆ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್, ನ್ಯೂ ಪ್ಲೇಸ್, ನ್ಯೂ ರೈಡ್, ನ್ಯೂ ಎಕ್ಸ್ಪೀರಿಯನ್ಸ್. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ನಾಗರಹೊಳೆ ಸೈಡ್ ಹೋಗ್ತಾ ಇದ್ದೀವಿ. ನಾಗರಹೊಳೆ ಸೈಡಲ್ಲಿ ಅಲ್ಲಿ ಒಂದು ಇರುಪು ಫಾಲ್ಸ್ ಅಂತಿದೆ, ಆಮೇಲೆ ಅಲ್ಲಿ ಮೃತ್ಯುಂಜಯ ಟೆಂಪಲ್ ಒಂದಿದೆ, ಅದು ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ಟೀ ಎಸ್ಟೇಟ್ ಇದೆ. ಆಮೇಲೆ ಅಕಸ್ಮಾತ್ ಟೈಮ್ ಉಳಿದ್ರೆ ಅಲ್ಲೆಲ್ಲ ಮ್ಯಾಪೆಲ್ಲ ನೋಡಿ ಇನ್ನೊಂದು ಯಾವ್ದಾರ ಪ್ಲೇಸಿಗೆ ಹೋಗ್ತೀವಿ. ಸೊ ಟುಡೇ ನಾವು 4 ಜನ ಹೊರಟಿದ್ದೀವಿ. ಬಟ್ ಆ್ಯಕ್ಚುಲಿ 5 ಜನ, ಹಾಸನಿಂದ 4 ಜನ. ಆ್ಯಸ್ ಯೂಶುವಲ್ ಮಯೂರ್, ಆಮೇಲೆ ಚಿರಂತ್, ಮತ್ತು ಸಂಜಯ್, ಮತ್ತು ಬ್ರಹ್ಮ. ಅದಾದಮೇಲೆ ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ, ದಾತ್ವಿಕ್. ಅವನು ನಾವು ಆನ್ ದಿ ವೇ ಹುಣಸೂರು ಮೇಲೆ ಹೋಗ್ತಿದ್ದೀವಿ. ಸೊ ಹುಣಸೂರಿಂದ ಅವ್ನು ಜಾಯ್ನ್ ಆಗ್ತಿದ್ದಾನೆ. ಸೊ ಲೆಟ್ಸ್ ಗೋ. ಇವಾಗ ಆ್ಯಕ್ಚುಲಿ 5:30 ಹೊಡ್ಬೇಕಾಯ್ತು, ಗೊತ್ತಲ್ಲ ಇನ್ನೇನು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ. ಇವತ್ತು ಆ್ಯಕ್ಚುಲಿ ಚಿರಂತ್ ಲೇಟ್ ಮಾಡಿದ್ದು. ಅವನು ಏನೋ ನಿನ್ನೆ ಹೇಳ್ತಾ ಇದ್ದ, ಯಾರು ಲೇಟ್ ಮಾಡ್ತಾರೆ ಅವ್ರು ತಿಂಡಿ ಕೊಡಿಸ್ಬೇಕು ಅಂತ. ನೋಡೋಣ ಏನು ತಿಂಡಿ ಕೊಡಿಸ್ತಾನ, ಏನು ಮಾಡ್ತಾನೆ ಅಂತ. ಇಲ್ಲ ಬರೀ ಡೌಗಳೇ ಹೊಡಿತಾನ, ಏನು ಮಾಡ್ತಾನೆ ಅಂತ. ಓಕೆ, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ನೋಡಿ. ನಾನು ಲಾಸ್ಟ್ ವ್ಲಾಗು ಚೆಕ್ ಮಾಡಲಿಲ್ಲ ಅಂದರೆ ಲಾಸ್ಟ್ ವ್ಲಾಗು ಚೆಕ್ ಮಾಡಿ, ಐ ಮೆನ್ಷನ್ ಮಾಡಿರ್ತೀನಿ ನಾನು ಇಲ್ಲೇ ಟಾಪಲ್ಲಿ. ಸೊ ಯು ಕ್ಯಾನ್ ಚೆಕ್ ಮೈ ಲಾಸ್ಟ್ ವ್ಲಾಗ್. ಕೋಟೆ ಬೆಟ್ಟ ಹೋಗಿದ್ವಿ, ಅದು ಸಗದಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಡೂ ಸ್ಟೇ ಟ್ಯೂನ್ ಫಾರ್ ಕಂಪ್ಲೀಟ್ ವ್ಲಾಗ್. ಆ್ಯಕ್ಚುಲಿ ನಾನು, ಚಿರಂತ್ ಮತ್ತು ಸಂಜಯ್ ನಮ್ಮನೆ ಹತ್ರ ಮೀಟ್ ಆಗಿದ್ವಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಬ್ರಹ್ಮ ಅಣ್ಣವರು ಇವತ್ತು ಏನೋ ಗೊತ್ತಿಲ್ಲ, ಬ್ರಹ್ಮ ಟೀ ಕುಡಿಯೋಣ ಬನ್ನಿ ಹಂಗೆ ಎನ್ಆರ್ ಸರ್ಕಲ್ಲಿಗೆ, ಅಲ್ಲಿಂದ ಹೋಗೋಣ ಅಂತಂದ. ಆಮೇಲೆ ನಾವು ಯಾರು ಟೀ ಕುಡಿಯಲ್ಲ ಅಂದಿದ್ದಕ್ಕೆ ಅವನೊಬ್ಬನೇ ಹೋಗಿ ಟೀ ಕುಡಿದು ಇಲ್ಲೇ ನಿಂತಿದ್ದ. ಇವಾಗ ಹಿಂಗೆ ನಮ್ಮ ಜೊತೆ ಜಾಯ್ನ್ ಆದ ಎನ್ಆರ್ ಸರ್ಕಲಿಂದ. ಏನಪ್ಪ ಬೆಳಗ್ಗೆ ನಮ್ಗಂತೂ ಟೀ ಎಲ್ಲ ಕುಡಿಯೋಕ್ಕಾಗಲ್ಲ. ಒಂಥರ ಟೀ ಎಲ್ಲ ಕುಡಿದ್ಬಿಟ್ರೆ ಒಂಥರ ಹೊಟ್ಟೆ ಎಲ್ಲ ಒಂಥರ ಆಗೋಗುತ್ತೆ. ಯಾಕೆಂದರೆ ಹೊಟ್ಟೆ ಫುಲ್ ಖಾಲಿ ಇರುತ್ತಲ್ವ, ಮತ್ತೆ ಬಿಸಿ ಟೀ ಕುಡಿದ್ರೆ ಒಂಥರ ಫುಲ್ ಗ್ಯಾಸ್ಟ್ರಿಕ್ ಆದಂಗೆ ಆಗೋಗುತ್ತೆ. ಅದಕ್ಕೆ ಬೆಳಗ್ಗೆ ಎಲ್ಲ ಟೀ ಎಲ್ಲ ಕುಡಿಯಲ್ಲ. ಟೀ ಕಾಫಿ ಅವೆಲ್ಲ ಬೆಳಗ್ಗೆ ಅಂತೆಲ್ಲ ಯಾವಾಗ ಕುಡಿಯಲ್ಲ. ಯೂಶುವಲ್ ಆಗಿ ಟೀ ಕಾಫಿ ಎಲ್ಲ ಲೆಮನ್ ಟೀ ಒಂದು ಕುಡಿಬೋದು ಅಷ್ಟೇ. ಯಾಕಂದರೆ ಟೀ ಕಾಫಿ ಎಲ್ಲ ಕುಡಿದ್ರೆ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಮತ್ತೆ ಕಾಫಿ ಕುಡಿದು ಅಡಿಕ್ಷನ್ ಆದಂಗೆ ಥರ ಬ್ರೈನ್ ಆ್ಯಕ್ಟಿವೇಟ್ ಆಗಬೇಕು ಆ ಥರ ಅಂತೆಲ್ಲ ಫೀಲ್ಸ್ ಬಂದ್ಬಿಡುತ್ತೆ. ಸೊ ಆ ಫೀಲ್ಸೇ ಬೇಡ ಅಂತ ಟೀ ಕಾಫಿ ಎಲ್ಲ ಕುಡಿಯಲ್ಲ. ನೀವು ಕುಡಿಬೇಡಿ, ಯಾಕೆಂದರೆ ಕೆಫಿನ್ ಅವೆಲ್ಲ ಇರುತ್ತೆ, ಬಟ್ ಬೇಡ. ಯಾವ್ದಾರ ಬರೀ ಹಾಲು ಕುಡೀರಿ ಸಾಕು, ಇಲ್ಲ ಬಾದಾಮಿ ಹಾಲು ಆ ಥರ. ಸೊ ಸ್ಟೇ ಹೆಲ್ದಿ. ಯು ಆರ್ ರೈಟ್ ಬ್ರೋ, ಯು ಆರ್ ದಿಸ್ ಇಸ್ ಬ್ರೋ. ಇವತ್ತು ಪೆಟ್ರೋಲ್ ಹಾಕ್ಸಿರ್ಲಿಲ್ಲ, ಹಂಗಾಗಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ. ತಡ್ರಿ, ಪೆಟ್ರೋಲ್ ಹಾಕ್ಸಾಯ್ತು, ಇವಾಗ ಹೊರಡೋಣ. ಓಕೆ, ಹೀಗೆ ಕ್ಯಾಬ್ಸ್ ಹಾಕೊಂಡ ಫಾಗ್ ಲ್ಯಾಂಪ್ಸಿಗೆ, ಯಾಕೆಂದರೆ ಜೀವನದಲ್ಲಿ ಸೇಫ್ಟಿ ಇಂಪಾರ್ಟೆಂಟ್. ಓಕೆನಾ? ಆದರೆ ಬ್ರಹ್ಮ ಹೋಗ್ಬಿಟ್ಟು ಅವನದು ಎಲ್ಲಿ ಹೋಗೋನು ಗೊತ್ತಿಲ್ಲ. ಇಲ್ಲ, ಬ್ರಹ್ಮ ಎಲ್ಲಿ ಹೋಗೇ ಬಿಟ್ಟಿದ್ದಾನೆ. ಬ್ರಹ್ಮ ಓ, ಅವನು ಅಲ್ಲಿಂದಾನೆ ಬರ್ತಿರೋದಲ್ವಾ? ಮೈಸೂರಿಂದಾನೆ ಹೊರಟಿರೋದಲ್ವಾ? ಓ ಹಂಗೆ ಮ್ಯಾಟ್ರು. ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ, ಫಸ್ಟ್ ಮುಂದಕ್ಕೆ ಹೋದ್ನಲ್ಲ ಅವಾಗಲೇ ಹೊರಟ ಅಂತ. ಸುಬ್ರಹ್ಮಣ್ಯ ಹೋದಾಗ್ಲೂ ಹಂಗೆ ಹೊಡ್ಕ ಬಂದ್ಬಿಟ್ಟು ಅಲ್ಲೆಲ್ಲ ನಿಂತವನೆ ಸಕಲೇಶ್ಪುರ ರೋಡಲ್ಲಿ ಒಂದ್ 1/4 ಗಂಟೆ 20 ನಿಮಿಷ, ಆಮೇಲೆ ಸಿಕ್ಕೋದು. ಅದೇ ಅವತ್ತು ಅಷ್ಟೇ. ಬೆಳಗ್ಗೆ ಮುಂದಕ್ಕೆ ಹೋದ್ರ ಇವ್ರು ನಾನು ಹೋಗಿದ್ದೀನಿ ಅಂತ ಹೋದವ್ರೆ, ಆಮೇಲೆ ಫೋನ್ ಮಾಡಿದಕ್ಕೆ ಸಿಕ್ಕದು. ಆಕ್ಚುಲಿ ನಿನ್ನೆ ಲಾಸ್ಟ್ ವೀಕಿನ ವ್ಲಾಗ್ ಹಾಕ್ಬೇಕಾಯ್ತು, ಟೈಮ್ ಆಗೋಯ್ತು, ಹಾಕಕ್ಕಾಗಲ್ಲ. ನನಗೆ ಈ ರೋಡ್ ಅಲ್ಲಿ ಬಂದಾಗ ಬೈಕಲ್ಲಿ ನಮ್ದು ಲಾಸ್ಟ್ ಕೇರಳ ರೈಡ್ ಜ್ಞಾಪಕ ಬರುತ್ತೆ. ಯಾಕೆಂದ್ರೆ ಕೇರಳದಿಂದ ವಾಪಸ್ ಬಂದು ಮೈಸೂರಿಂದ ಆನ್ ದ ವೇ ಬಂದು ಬಂಡೀಪುರಿಂದ ಆಮೇಲೆ ಹಾಸನಿಗೆ ಇದೇ ರೋಡಲ್ಲಿ ಬಂದ್ವಿ. ಅವಾಗ ಬರ್ಬೇಕಾದ್ರೆ ನಾವು ನೈಟ್ ಏನೋ ಬರ್ತಾ ಇದ್ವಿ. ಅವಾಗ ಹೆವಿ ಚಳಿ, ಅಂದ್ರೆ ಹೆವಿ ಚಳಿ ಇತ್ತು. ನಾನು ಥರ್ಮಲ್ ಲೈನಿಂಗ್ಸ್ ಹಾಕಿ ಮತ್ತೆ ಥರ್ಮಲ್ ಪ್ಯಾಂಟ್ ಹಾಕಿದ್ರು ಫುಲ್ ಹೆವಿ ಚಳಿ ಹೊಡಿತಿತ್ತು. ಅದು ನೆಕ್ಸ್ಟ್ ಲೆವೆಲ್ ಚಳಿ, ಕುತ್ಕೊಂಡು ನಮಗೆ ಓಡ್ಸಕ್ ಆಗ್ತಿರ್ಲಿಲ್ಲ ಮೈಸೂರಿಂದ ಇಲ್ಲಿಗೆ ಬರಕ್ಕೆ. ಆದ್ರೂ ಏನೋ ಕಷ್ಟಪಟ್ಟಿದ್, ಏನ್ ಮಾಡಕ್ ಆಗಲ್ಲ ಅಂತ ಕಷ್ಟ ಪಡ್ಕೊಂಡ್ ಚಳಿ ಇಲ್ಲಿ ನಡ್ಕೊಂಡೇ ಬಂದ್ವಿ. ಈ ರೋಡಲ್ಲಿ ಬಂದ್ರೆ ಅದೇ ಜಾಸ್ತಿ ಜ್ಞಾಪಕ ಬರೋದು.
ಬೈಕಲ್ಲಿ ಫುಲ್ಲು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಹಂಗಾಗಿ ಚಳಿ ಕಮ್ಮಿ ಆಗಿದೆ, ಮ್ಯಾನೇಜ್ ಆಗುತ್ತೆ. ಅವಾಗ ವಿಂಟರ್ ಸೀಸನಲ್ಲಿ ಹೆವಿ ಚಳಿ ಇತ್ತು ಕತೆ. ಅದೇ ಒಂದು ಸ್ವಲ್ಪ ನ್ಯಾಪ್ಕಾಗಿ ಫುಲ್ ಇನ್ನೂ ಚಳಿ ಆಗುತ್ತೆ ಅದನ್ನ ನ್ಯಾಪ್ಸ್ಕೊಂಡ್ರೆ. ನಾನು ಇವಾಗ ತಾನೇ ನಯಾರ ಬಂಕಲ್ಲಿ ನಮ್ಮ ಗಾಡಿಗೆ ಎಣ್ಣೆ ಹಾಕಿಸ್ದೆ. ಒಂದು ನ್ಯಾಪ್ಕ ಇಟ್ಕೊಳ್ಳಿ, ಗಾಡಿಗೆ ಬಾಡಿಗೆ ಒಳ್ಳೆ ಎಣ್ಣೆ ಹಾಕಬೇಕು. ಒಳ್ಳೆ ಎಣ್ಣೆ ಹಾಕಿದ್ರೇನೆ ಗಾಡಿನೂ ಬಾಡಿನೂ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಸೊ ಹಂಗಾಗಿ ಒಳ್ಳೆ ಎಣ್ಣೆ ಹಾಕಿ, ಅಂದ್ರೆ ತಲೆಗೆ ಮೈಗೆ ಎಲ್ಲ ಒಳ್ಳೆ ಎಣ್ಣೆ ಹಾಕಿ, ಚಳಿಗಾಲ ಇನ್ನೇನು ಮುಗೀತು ಪರವಾಗಿಲ್ಲ, ಗಾಡಿಗೂ ಒಳ್ಳೆ ಎಣ್ಣೆ ಹಾಕಿ, ಒಳ್ಳೆ ಎಣ್ಣೆ ಹಾಕಿದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಸಕ್ಕದಾಗಿ ಓಡಿಸ್ಬೋದು ಗಾಡಿನ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಇನ್ನ ಸೂರ್ಯ ಎದ್ದೇ ಇಲ್ಲ, ಆಲ್ರೆಡಿ ಎದ್ದು ಬಂದ್ಬಿಟ್ಟಿದೀವಿ. ನಾನು ಸೂರ್ಯಗೆ ನಮಸ್ಕಾರ ಹೇಳ್ತೀನಿ ಅಂತ ಇನ್ನ ಮಲ್ಕೊಂಡವನೆ. ನೋಡಿ ಎಷ್ಟು ಬೇಗ, ನಾವೇ ಅವನ್ಗೂ ಬೇಗ ಬಂದ್ಬಿಟ್ಟಿದ್ದೀವಿ. ನಾವೇ ಡ್ಯೂಟಿಗೆ ಫಸ್ಟ್, ಅವನೇ ಡ್ಯೂಟಿ ಲೇಟು. ಇನ್ಸೆಂಟಿವ್ ಕಟ್ ಮಾಡ್ತಾರೆ ತಡಿ. ಅಚ್ಚಾ ನೋಡಿ ಅದೇ ಮಾವಿನಕೆರೆ ಬೆಟ್ಟ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಬೆಳಕಾಗಿದೆ, ಕಾಣಿಸ್ಬೋದು. ನಾವು ಒಂದ್ಸಲ ಅಲ್ಲಿಗೆ ಸನ್ರೈಸಿಗೆ ಬಂದಿದ್ವಿ, ಚೆನ್ನಾಗಿತ್ತು. ಬಟ್ ಅವಾಗ ಅಷ್ಟೊಂದು ಫುಲ್ ಸನ್ ಕಾಣಿಲ್ಲ. ಓಕೆ ಚೆನ್ನಾಗಿತ್ತು, ಬಟ್ ಫುಲ್ ಸನ್ರೈಸ್ ಆದ್ರೆ ಇಲ್ಲಿ ಸಕ್ಕದಾಗಿ ಕಾಣುತ್ತೆ. ನೋಡಿ ಮಾವಿನಕೆರೆ ಬೆಟ್ಟ, ಯಾರ ಬಂದ್ರೆ ಬೇಕಾದ್ರೆ ವಿಸಿಟ್ ಮಾಡಿ. ಇವಾಗ ರೀಸೆಂಟಾಗಿ ಒಂದ್ಸಲ ಜಾತ್ರೆ ಆಗಿತ್ತು, ಚೆನ್ನಾಗಿತ್ತು. ಬಟ್ ರಶ್ ಇರುತ್ತೆ ಅಂತ ನಾನು ಬರಕ್ ಹೋಗ್ಲಿಲ್ಲ. ನೋಡಿ ನಾವು ಆಲ್ಮೋಸ್ಟ್ ಇದೆ ಹೊಳೆ ನರಸೀಪುರ ಹತ್ರ ಬಂದ್ವಿ, ಆದ್ರೂ ನಮ್ಗಿನ್ನ ಬ್ರಹ್ಮ ಸಿಕ್ಕಿಲ್ಲ. ಬ್ರಹ್ಮ ಯಾರ ಹಣೆ ಬರ ಬರಿಯಕ್ ಹೋಗೋನೋ ಗೊತ್ತಿಲ್ಲ ಇಷ್ಟು ಅರ್ಜೆಂಟಲ್ಲಿ. ಕತೆ ಗುರು, ಅವ್ನು ಎಲ್ಲಿ ಹೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಇಷ್ಟು ಬೇಗ ಹೊಡ್ಕೋದ್ರೆ ಅವ್ನು ಸೋಲೋ ರೈಡಿಗೆ ಬಂದಿದ್ದಾನೋ, ಗ್ರೂಪ್ ರೈಡಿಗೆ ಬಂದಿದ್ದಾನೋ ಏನೋ ಗೊತ್ತಿಲ್ಲ. ಬಟ್ ನಾವು 3 ಜನ ಮಾತ್ರ ಆರಾಮಾಗಿ ನಾವು ಒಂದು ಲೈನಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೀವಿ. ನೋಡೋಣ ಎಲ್ಲರ ಮುಂದೆ ಸಿಗ್ತಾನ ಏನು ಅಂತ, ಅಥವಾ ಅವನೇ ಫಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ವಾಪಸ್ಸೇ ಬರ್ತಾನೋ, ಏನ್ ಕತೆ ಗುರು ಒಂದು ಗೊತ್ತಿಲ್ಲ. ಹೊಳೆ ನರಸೀಪುರದಲ್ಲಿ ಫ್ಲೈಓವರ್ ಆದ್ಮೇಲೆ ಇಲ್ಲಿ ರೋಡ್ ಎಲ್ಲ ಫುಲ್ ಹಾಳಾಗಿತ್ತು ಅವಾಗ. ಇವಾಗ ಫುಲ್ ಹೊಸದಾಗೆ ಮಸ್ತಾಗಿ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇದು ಚೆನ್ನಾಗಿ ಇರುತ್ತೆ ಅಂತ ಅನ್ಕೊಂಡಿದ್ದು, ಇನ್ನೂ ಸ್ವಲ್ಪ ವರ್ಷ. ಇದು ಯಾವಾಗ ಹಾಳಾಗೋಗುತ್ತೋ ಏನ್ ಕತೆನೋ ನಮ್ಮ ಇಂಡಿಯನ್ ರೋಡ್ಸು, ಏನು ಹೇಳಕ್ಕಾಗಲ್ಲ. ನೋಡಿ ಅಲ್ಲಿ ಕಾಣೆಯಾಗಿದ್ದ ಬ್ರಹ್ಮ ಹಿಂದೆ ಬರ್ತಾವನೆ, ಹಿಂದೆ ಬಂದ 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 ನೋಡಿ ನಮ್ಮ ಕಾಣೆಯಾಗಿದ್ದ ಬ್ರಹ್ಮ ಬಂದ. ಮತ್ತೆ ಹೊಡ್ಕೊ ಹೋಗ್ತೇನೆ ಅನ್ಸುತ್ತೆ ಫುಲ್ ಮುಂದೆ. ನೋಡಿ ಎಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಿದ್ಯಾ ಬರ್ತಾವ, ಏನೋ ನಿಧಾನಕ್ಕೆ ಬರ್ತಾವನಪ್ಪ ಲಾಸ್ಟಿಗೆ. ಇವಾಗ ಅರ್ಥ ಆಯ್ತೇನೋ, ಮಿಸ್ ಆಗಿ ನಾನು ಸಿಂಗಲ್ ಅಲ್ಲ ಗ್ರೂಪ್ ರೈಡ್ ಬಂದಿದ್ದೀನಿ ಅಂತ. ಇವಾಗ ನೋಡಿ ಬಂದ ಬ್ರಹ್ಮ, ಇವಾಗ ಕಾಣಿಸ್ಕೊಂಡ ಹುಡುಗ. ಎಲ್ಲಿಗೆ ಹೋಗಿ ಬಂದೋ ಗೊತ್ತಿಲ್ಲ ಗುರು ಅವನು. ಯಾರು ಹೊಸ ರೈಡರು ಹಿಂಗೆ ಹೋಗ್ತಿದ ಸಿಕ್ತ ಅನ್ಸುತ್ತೆ. ಓ ಹಂಗೆ ಇರ್ಲಿ ಅಂತ ಗ್ರೂಪಿಗೆ ಜಾಯಿನ್ ಮಾಡಿಸ್ಕೊಂಡ. ನಾಯಿ ಮಾಡ್ದ ಅಲ್ಲಿ ನಾಯಿ ಕಾಲು ಎತ್ತಂಗ್ ನಿಂತಿತ್ತು, ಅದಕ್ಕೆ ನಿಂತ್ಕತ್ತು. ಇಲ್ಲಾಂದ್ರೆ ಹಂಗೆ ನಾಯಿ ಮಾಡ್ತಾನೆ. ಮತ್ತೆ ಸೋಲೋ ರೈಡಿಗೆ ಹೊರಟ. ಸೋಲೋ ರೈಡ್ ಮೋಡ್ ಆನ್ ಮಾಡ್ಕೊ ಹೊರಟ ಅದ್ಲಾಗೆ. ಮತ್ತಿನ್ ಯಾವ ಊರಲ್ಲಿ ಸಿಗ್ತಾನೋ ಗೊತ್ತಿಲ್ಲ. ಒಂದ್ ಬ್ರೇಕ್ ತಗೊಂಡಿದ್ವಿ, ಗೊತ್ತಲ್ವ, ನೇಚರ್ ಕಾಲ್ಸ್ ಬರುತ್ತೆ. ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡ್ಬಿಡ್ಬೇಕು. ಓಕೆ, ಬ್ಯಾಕ್ ಟು ರೈಡ್ ಅಗೇನ್. ನೋಡಿ ನಮ್ಮ ಸೂರ್ಯ ಕಾಣಿಸ್ಕೊಂಡ್ರು ಮೇಲ್ಗಡೆ, ಡ್ಯೂಟಿಗೆ ಬಂದವ್ರೆ. ಒಂದ್ ನಮಸ್ಕಾರ ಹೇಳ್ಬಿಡೋಣ. ನಮಸ್ಕಾರ ಸೂರ್ಯ. ನಮಸ್ಕಾರ ಗಾಂಡು. ಓಕೆ, ನಿನ್ಕು ಫಸ್ಟ್ ನಾವೇ ಬಂದಿದ್ವಿ. ಟಾಟಾ. ನೋಡಿ ಯಾರೋ ಒಬ್ರು NS ಅಲ್ಲಿ ಬರ್ತಿದ್ರು ಮುಂಚೆ, ಇವರೇ ಒಂದ್ ಸ್ವಲ್ಪ ಗ್ರೂಪ್ ರೈಡ್ ಅನ್ಕೊಂಡು ಇವರೇ ನಮ್ ಜೊತೆ ಬರ್ತಿದ್ರು. ನಮ್ ಜೊತೆ ಬಂದವ್ ಅವನೇ ಸೋಲೋ ರೈಡ್ ಅಂತ ಹೊಡ್ಕೋದ. ಏನ್ ಕತೆಗೋರು ಹಿಂಗೆ. ಇವಾಗ ಹಂಪಾಪುರಕ್ಕೆ ಬಂದಿದೀವಿ. ಆಕ್ಚುಲಿ ನಮ್ಮ ಫ್ರೆಂಡ್ ಅವ್ರ ಊರು ಅಲ್ಲೇ. ಅಲ್ಲಿ ಹಿಂದೆ ಒಂದ್ ಲೆಫ್ಟ್ ಇತ್ತು, ಅಲ್ಲೋದ್ರೆ ಅವ್ರ ಊರ್ ಸಿಗುತ್ತೆ. ಊರ್ ಅಂತೀನಿ, ಅವ್ರ ಮನೆ ಸಿಗುತ್ತೆ. ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ದೆ ಇಲ್ಲಿಗೆ, ಒನ್ ಟೈಮ್ ಏನೋ ವಿಸಿಟ್ ಮಾಡಿದ್ದೆ. ಇವಾಗ ಅವನಿಗೆ ಎಕ್ಸಾಮ್ ಇದೆ, ಓದ್ಕೊತಾ ಇದ್ದಾನೆ ಮಧು ಮನೆಯಲ್ಲಿ.
ಅವನಿಗೂ ಕರೆದೆ ಬಾರಪ್ಪ ಹೋಗೋಣ ಅಂತ. ಇಲ್ಲ ಕಣಪ್ಪ ಎಕ್ಸಾಮ್ ಇದೆ, ಎಕ್ಸಾಮು ಓದ್ಕೋಬೇಕು ಫುಲ್ಲು ಹಂಗೆ ಅಂತ. ಅದಕ್ಕೆ ಕೇಳಿದೆ. ಮತ್ತು ಹೋದ ವಾರ ಜಾತ್ರೆ ಐತಲ್ಲ, ಜಾತ್ರೆಗೆ ಹೋಗಿದ್ದೆ, ಅವಾಗ ಟೈಮ್ ವೇಸ್ಟ್ ಆಗ್ಲಿಲ್ಲ ಅಂತ. ಅವೆಲ್ಲ ಬೇರೆ ಬೇರೆ, ಅವೆಲ್ಲ ಏನಾಗಲ್ಲ, ಸಂಜೆ ಒಳಗೆ ಬಂದೆ, ನಾವು ಸಂಜೆ ಒಳಗೆ ಬರ್ತೀವಿ ಬಾ ಅಂದೆ. ಓ ಇಲ್ಲ ಬರಲ್ಲ ಹಂಗೆ ಹಿಂಗೆ ಅಂತಂದ. ಸರಿ ಕಣಪ್ಪ ಆಯ್ತು. ಆಕ್ಚುಲಿ ಇವಾಗ ತಾನೇ ಒಂದು ಹಮ್ ಬಂತು ಅಲ್ಲಿ, ಅವ್ರು ಸಂಜೆ ಆರಿಸ್ದ ಫುಲ್ಲು, ನಿಧಾನಕ್ಕೆ ಸ್ಲೋ ಮಾಡಿ ಹತ್ತಿಸ್ಕೊಂಡ್ ಬಂದೆ. ಇವಾಗ ಅನ್ಸ್ತು ನಾನೊಂಥರ ಸ್ಯಾಂಡ್ವಿಚ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಏನಕ್ಕೆ ಅಂದ್ರೆ ಮುಂದೆ 2 ಅಡ್ವೆಂಚರು, ಹಿಂದ್ಗಡೆ ಒಂದು ಅಡ್ವೆಂಚರು, ನನ್ನ ಮಧ್ಯದಲ್ಲಿ ಒಂದು ಮೀಟಿಯರು, ತರ ಸ್ಯಾಂಡ್ವಿಚ್ ಆಗಿ ಹೋಗಿದೆ ನಂದು ರೈಡ್. ಸಿಕ್ಕಾಕೊಂಡಿನಿ ಬ್ರೋ, ಸಿಕ್ಕಾಕೊಂಡಿನಿ. ಹಾಗೆ ಇವಾಗ ನಾವು ಹುಣಸೂರಿಗೆ ಬಂದಿದ್ದೀವಿ. ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ದಾಚ್ವಿಕ್ ಅಂತ, ಅವನು ಕರ್ಕೊಂಡು ಮತ್ತೆ ನೆಕ್ಸ್ಟ್ ರೈಡ್ ಕಂಟಿನ್ಯೂ ಮಾಡ್ತೀವಿ. ಅದಕ್ಕಿಂತ ಮುಂಚೆ ತಿಂಡಿ ತಿನ್ನೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಲೊಕೇಶನ್ ಕಳಿಸಿದ್ದಾನೆ ಫ್ರೆಂಡ್ ದಾಚ್ವಿಕ್. ಅದಕ್ಕೆ ಇವಾಗ ಅಲ್ಲೇ ಹೋಗ್ತಿದ್ದೀವಿ. ಅವ್ರ ಮನೆ ಹತ್ರ ಅಂತೆ ತಿಂಡಿ ತಿನ್ನೋಕ್ಕೆ ಹೋಟೆಲ್ ಇರೋದು. ಸೊ ಹೋಗಿ ತಿನ್ನೋಣ ಬನ್ನಿ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿರುತ್ತೆ ಅಂದ, ಏನು ಚೆನ್ನಾಗಿರುತ್ತೆ ಅದೇ ತಿನ್ನೋದು. ನೋಡಿ ಹುಣಸೂರು ಹೆಂಗಿದೆ. ಇದೇ ಫಸ್ಟ್ ಟೈಮ್ ಹುಣಸೂರಿಗೆ ಬರ್ತಿರೋದು, ಅಂದರೆ ಬೈಕಲ್ಲಿ. ಒಂದ್ಸಲ 2 ಸಲ ಏನೋ ಬಂದಿದ್ದೆ, ಬಟ್ ಜಾಸ್ತಿನೂ ಏನು ಬಂದಿಲ್ಲ. ಎಲ್ಲಿ ಬರ್ತೀಯಣ್ಣ ಆಟೋ? ಇಲ್ಲಿ ನಿಲ್ಸದ ಅಲ್ಲೇನು ಹೋಗಕ್ಕಲ್ಲ. ಹೋಟೆಲ್ ದ್ವಾರಕ ಬರ್ತಾನೆ. ದಾಚ್ವಿಕ್ ಸಿಕ್ದ, ಅವ್ರ ಮನೆ ಇದು ಹುಣಸೂರಲ್ಲಿ. ಫಸ್ಟ್ ಟೈಮ್ ಬರ್ತಿರೋದು ಇವ್ರ ಮನೆಗೆ. ಇದು ಮನೆ. ಅದು ಫ್ರೂಟ್ಸ್ ತಿನ್ಕೋಗೋಣ, ಫ್ರೂಟ್ಸ್ ತಿನ್ನಿ ಬನ್ನಿ ಅಂದ. ಫ್ರೂಟ್ಸ್ ಕಟ್ ಮಾಡಿದೀವಿ, ಬನ್ನಿ ತಿನ್ಕೋಗಿ ಅಂತ. ನೀವು ಸೋಲೋ ರೈಡ್ ಬಂದಿದ್ದ? ನೀವು ಸೋಲೋ ರೈಡ್ ಬಂದಿದ್ದ? ಯಾರು ನಡೆದ್ರು ಸೋಲೋ ರೈಡ್? ನಿಮ್ದು ಯಾವ್ದು, ಹಾಸನ ಅಥವಾ ಮೈಸೂರ? ಮಾತಾಡಿ ನಾಚ್ಕೋಬೇಡಿ. ಏನ್ ಮಾತಾಡೋಣ? ಮಾತಾಡಕ್ ಏನಿಲ್ಲ, ಮಾತಾಡಕ್ ಏನಿಲ್ಲ ಅಲ್ಲಿ. ಟೈಮ್ ಆಯ್ತು ಟೀ ಕುಡಿಗೋಣ. ಅಲ್ಲ, ಮೈಸೂರಿಂದ ಹಾಸನಕ್ಕೆ ಟೀ ಕುಡಿಯಕ್ಕೆ ಬಂದಿದ್ರಾ? ನೋಡಿ ತಿಂಡಿಗೆ ಬಂದಿದ್ದೀವಿ ಇಲ್ಲಿ ಶ್ರೀ ರಾಮ ಡೆವಾಪ್ಸ್ ರೆಪ್ರೆಸೆಂಟ್ ಮಾಡಕ್ಕೆ ಬಂದಿದೆ. ಓಹೋ, ನಿಂದು ಡೆವಾಪ್ಸ್ ಕ್ರೂ ಅಂತ ಏನೇ ಇದಲ್ವಾ ಟೀಮ್ ಆಗಿ? ಸ್ವಲ್ಪ ತೂತೆ ಹಾಕೊಂಡ್ಬಿಟ್ಟವ್ರೆ. ಅದಕ್ಕೆ ಆಕಾಶಿಗೆ ಒಂದೇ ಒಂದು ಫ್ರೆಂಡ್ ಎಲ್ಲ. ನಮ್ಮ VP ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಡೆವಾಪ್ಸ್. ಧನ್ಯವಾದ. ನೋಡಿ, ಇದು ಪಲಾವ್, ವಾಟರ್ ಪಲಾವ್. ಎಲ್ಲ ಕಡೆ ಹಾಫ್ ಫುಲ್ ಆ ಥರ ಕೊಡ್ತಾರೆ, ಇದು ಬರೀ ವಾಟರ್ ಕೊಟ್ಟಿದ್ದಾರೆ. ಈಗ ಇದು ಹೊಡ್ತೀವಿ, ಇದು ವಡೆ, ಮಸಾಲೋಡೆ, ಇದು ಮಸಾಲೋಡೆ, ಇದು ಶಡೆ, ಇದು ಶಡೆ. ಇದು ಶ್ರೀರಾಮ ಟಿಫನ್ಸ್ ಅಂತ ಇಲ್ಲೇ ನೋಡಿ ಹುಣಸೂರಲ್ಲಿ. ಇಲ್ಲಿ ಇವಾಗ ತಿಂಡಿ ತಿಂದ್ವಿ, ಸಕ್ಕತ್ತಾಗಿತ್ತು. ಏನು ಪಲಾವು, ದೋಸೆ, ಇಡ್ಲಿ ಎಲ್ಲ ಸಕ್ಕತ್ತಾಗಿತ್ತು. ಆಮೇಲೆ ಪಲಾವ್ ಮಾತ್ರ ಸ್ಪೆಷಲ್ ಏನು ಅಂದರೆ ಎಲ್ಲ ಕಡೆ ಫುಲ್ಲು ಹಾಫ್ ಕೊಡ್ತಾರೆ, ಇಲ್ಲಿ ಮಾತ್ರ ಕ್ವಾರ್ಟರ್ ಕೊಡ್ತಾರೆ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಹುಣಸೂರು ಹೋಗೋದಿದ್ರೆ ಶ್ರೀರಾಮ ಹೋಟೆಲ್ ಟಿಫನ್ಸ್ ಸೆಂಟರ್, ಅಲ್ಲಿ ಪಕ್ಕ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಎಲ್ಲದು. ಹಾಯ್ ಗೈಸ್, ಇವಾಗ ತಿಂಡಿ ಎಲ್ಲ ತಿನ್ಕೊಂಡು
ಮತ್ತು ನನ್ನ ಫ್ರೆಂಡ್ ದಾತ್ವಿಕ್ ಅವ್ರ ಮನೆಯಿಂದ ಹೊರಟ್ವಿ ಇವಾಗ. ನಾಗರಹೊಳೆ ಅಲ್ಲಿ ಫಾರೆಸ್ಟ್ ಒಳಗಿಂದ ಬಿಡ್ತಾರ ಅಂತ ಚೆಕ್ ಮಾಡಿದ್ವಿ, ಅಲ್ಲಿ ಬಿಡಲ್ಲ ಅಂತಂದರು ಇವ್ರ ಅಪ್ಪನೂ. ಬಟ್ ಅದ್ರೊಂದ್ಸಲಿ ನೋಡಿದ್ವಿ, ಏನೋ ವರ್ಕೌಟ್ ಆಗಲ್ಲ ಅನಿಸ್ತು, ಹಂಗಾಗಿ ಸುಮ್ಮನೆ ಬೇಡ ಅಂತ ಬೇರೆ ರೂಟಲ್ಲಿ ಹೊರಟಿದ್ದೀವಿ. ಅಲ್ಲಿ ಒಂದು ಟೀ ಪ್ಲ್ಯಾಂಟೇಶನ್ ಒಂದಿದೆ, ಆಮೇಲೆ ಮೃತ್ಯುಂಜಯ ಟೆಂಪಲ್ ಒಂದಿದೆ ಹಂಗೆ. ಸೊ ಇವಾಗ 5 ಜನ ಆದ್ವಿ, ಕಂಪ್ಲೀಟ್ ಟೀಮ್. ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಇವಾಗ ನಾಗರಹೊಳೆ ಟೈಗರ್ ರಿಸರ್ವ್ಗೆ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ಇವಾಗ ಮತ್ತೆ ಟ್ರಾವೆಲಿಂಗ್ ನೋಡೋಣ. ಅಲ್ಲಿ ಇವಾಗ ಸದ್ಯಕ್ಕೆ ಫಸ್ಟು ಗೋಣಿಕೊಪ್ಪ ಸಿಗುತ್ತೆ ಅನಿಸುತ್ತೆ ಫಸ್ಟ್ ಊರು. ಅದಾದಮೇಲೆ ಯಾವ ಪ್ಲೇಸಿಗೆ ಏನೋ ಗೊತ್ತಿಲ್ಲಪ್ಪ, ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಾನು ಕೇಳಲಿಲ್ಲ, ಮರ್ತೋಯ್ತು ನನಗೆ. ನೋಡೋಣ ಬನ್ನಿ. ನನ್ನ ಪ್ರಕಾರ ಅದೇ ಅದು ಟೀ ಪ್ಲ್ಯಾಂಟೇಶನ್ ಏನೋ ಇದೆ ಅಂದರು, ಅದು ಇಲ್ಲ ಅಂದರೆ ಮೃತ್ಯುಂಜಯ ಟೆಂಪಲ್ ಏನೋ ಅನಿಸುತ್ತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ರೀಚ್ ಆದಮೇಲೆ ಹೇಳ್ತೀನಿ ಬನ್ನಿ. ನೋಡಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಮರ ಗಿಡಗಳೆಲ್ಲ ಅಕ್ಕಪಕ್ಕ ಫುಲ್ ಎಲ್ಲ ಒಣಗೋಗಿದೆ. ರೇನಿ ಸೀಸನಲ್ಲೆಲ್ಲ ಬಂದರೆ ಅವಾಗ ಫುಲ್ಲು ಮಸ್ತಾಗಿರುತ್ತೆ, ಫುಲ್ ಗ್ರೀನರಿ ಆ ಥರ ಎಲ್ಲ ಇರುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಫುಲ್ ಡ್ರೈ ಇದೆ, ಸೊ ಹಂಗಾಗಿ ಬಿಸಿಲೂ ಇದೆ. ಬಟ್ ಅಂಥ ಸೆಕೆ ಏನಿಲ್ಲ, ಓಕೆ ಇದೆ ವ್ಯೂ. ಇಲ್ಲಿ ಫುಲ್ ಡ್ರೈ ಆಗಿದೆ, ಬಿಟ್ಟರೆ ಇದೇನಾದ್ರು ಫುಲ್ ಗ್ರೀನರಿ ಇದ್ದಿದ್ರೆ ಸಕ್ಕದಾಗಿರೋದು ಈ ವ್ಯೂ. ಫುಲ್ ಆ ಕಡೆ ಈ ಕಡೆ ಫುಲ್ಲು ಮರ ಗಿಡಗಳಿದೆ, ಫುಲ್ ಲೈನಾಗೆ. ಒಂಥರ ಬಂಡೀಪುರ ಆ ಥರ ನಾವೆಲ್ಲ ನೋಡಿರ್ತೀವಲ್ಲ, ಆ ಥರ ಅನಿಸುತ್ತೆ. ಒಟ್ಟಿನಲ್ಲಿ ಇಲ್ಲೆಲ್ಲ ಫುಲ್ಲು ಗ್ರೀನರಿ ಇದ್ದಾಗ ಮಸ್ತಾಗಿರುತ್ತೆ. ಅವಾಗ ಫುಲ್ ನೆರಳಿರುತ್ತೆ, ಹಂಗಾಗಿ ಚೆನ್ನಾಗಿರುತ್ತೆ ಅವಾಗ. ಏನ ಅದೇ ಅನ್ಕೊಂಡೆ, ಇವಾಗೆಲ್ಲ ಫುಲ್ ಡ್ರೈ ಆಗಿದೆಯಲ್ಲ, ಮಳೆ ಬಂದ್ರೆ ಸಕ್ಕದಾಗಿರುತ್ತೆ ಅಂತ. ನೋಡಿ ಇದು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್. ಬಾ ಹೋಗೋಣ. ಯಾಕೆ ಒಳಗೆ ಬಿಡಲ್ವಾ? ಹೋಗೋಣ ಬಾ. ಗೆಂಡೆ ಹುಷಾರು, ಫ್ರೆಂಡ್ಸ್ ಸಿಕ್ಕರು ಅಂತ ಓಡಬೇಡ, ಫ್ರೆಂಡ್ಸ್ ಸಿಕ್ಕರು ಅಂತ ಓಡಬೇಡ. ಏನೇ ತಂದ್ಯಾ? ನೋಡಿ ಮತ್ತಿಗೂಡು ಆನೆ ಕ್ಯಾಂಪ್, ಎಲಿಫೆಂಟ್ ಕ್ಯಾಂಪ್. ನೋಡೋಣ, ಆನೆ ನೋಡೋಣ ಅಂತ ಅನ್ಕೊಂಡ್ವಿ, ನೋಡೋಣ. ಅದೇ ಆ ಕಡೆ ನೇಳು ನಿಲ್ಲಿಸ್ತೀವಿ ಅಂದ್ರೆ ಅದಕ್ಕೆ ಕೂಗಾಡ್ತವನಪ್ಪ. ನೋಡಿ ಎಲಿಫೆಂಟ್ ತೋರಿಸ್ತೀನಿ. ಇಲ್ಲಿಂದ ಎಲ್ಲ ದಸರಾಗೆ ಎಲ್ಲ ಕರ್ಕೊ ಹೋಗ್ತಾರೆ ಆನೆಗಳನ್ನೆಲ್ಲ, ಒಂದೊಂದು ಕಡೆ. ಏನಾಯ್ತಾ ಹಂಗೆ ಆಡ್ತೀವಿ? ಅಲ್ಲೂ ಹಿಂಗೇನೆ ಇತ್ತು ಬ್ಯಾರಿಗೇಟ್, ಬಟ್ ಆನೆನೆಲ್ಲ ಹಿಂದೆ ನಿಲ್ಸ್ಕೊಂಡಿದ್ರು ಅಷ್ಟೇ. ಆನೆನೂ ಗೆಂಡೆ ನಿಮ್ಮ ಫ್ರೆಂಡ್ಸ್ ನೋಡ ಅಲ್ಲಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ನೋಡು, ಹಿಂಗೆ ಇವಾಗ ಬರಲ್ಲ, ನೀವೆಲ್ಲ ಇದ್ದೀರಲ್ಲ ಬರಲ್ಲ, ಇವಾಗ ಒಬ್ಬನೇ ಇದ್ದಾಗ ಮಾತ್ರ ಬರೋದು. ಓ ಹಿಂಗೆ, ಓ ಅದಕ್ಕೆ ನಾನು ಅಲ್ಲಿ ಸ್ಟೆಪ್ಸ್ ಹಾಕಿರೋದು. ಇಲ್ಲಿ ಏಣಿ ಬದಲು ನೀನು ಬಂದು ನಿಂತ್ಕೊಳ್ಳಿ ಅಂತ. ಬೇರೆ ಆನೆ ನೋಡ್ಕೊಂಡು. ಇದು ಯಾವ ಏರಿಯಾ ಇವ್ರದ್ದು? ಇವರು ಕಾಟನ್ ಪೇಟೆ, ಇವರು ಶಿವಾಜಿನಗರ. ಅದು ಒಂದು ಫೋಟೋ ತೆಗೆದು ಹಿಂಗಿದೆ ಆನೆ, ಫುಲ್ ಡ್ರೈ ಗ್ರಾಸ್ ಆ ಥರದೇನೋ ತಿನ್ನಕ್ಕೆ. ಕಣ್ ತೆಗಿತು. ನೋಡಿ ಗೈಸ್, ಇಲ್ಲಿ 5 ವರ್ಷದ ಒಂದು ಆನೆ ಇದೆ, ತೋರಿಸ್ತೀನಿ. ಇಲ್ಲಿದೆಲ್ಲ ಇದು 5 ವರ್ಷದ ಆನೆ, ಸಣ್ಣದು. ಏನು ಹೆಸರು ಅದು ಆನೆದು? ಹಾಯ್ ಗೈಸ್, ಇವಾಗ ಹೊರಟು ನಾವು ಎಲಿಫೆಂಟ್ ಕ್ಯಾಂಪಿಂದ. ಇದು ಆ್ಯಕ್ಚುಲಿ 10:30 ಕ್ಲೋಸು ಬೆಳಗ್ಗೆ.
10:30 ಆಮೇಲೆ ಯಾರನ್ನೂ ಅಲೋ ಮಾಡಲ್ಲ. ಸೊ ಯಾರು ಬರೋದಿದ್ರೆ 10:30 ಒಳಗೆ ಬನ್ನಿ. ಆಮೇಲೆ ಆನೆ ಎಲ್ಲನೂ ಕಾಡಿಗೆ ಬಿಟ್ಬಿಡ್ತಾರಂತೆ. ಸೊ ಹಂಗಾಗಿ ಇಫ್ ಯು ಆರ್ ಪ್ಲ್ಯಾನಿಂಗ್ ಹಿಯರ್ ಕಮ್ ವಿಸಿಟ್ ವಿತಿನ್ 10:30. ಓಕೆ ಬಾಯ್. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.